काँग्रेस रोडवरील दुसऱ्या रेल्वे गेटजवळ शनिवारी झालेल्या भीषण रस्ता अपघातात दुचाकीस्वाराचा जागीच मृत्यू झाला. काँग्रेस रोडच्या दुसऱ्या रेल्वे गेटजवळ अज्ञात ट्रकने दुचाकीस्वाराला धडक दिल्याने हा अपघात घडला. धडकेनंतर दुचाकीस्वाराचा घटनास्थळीच मृत्यू झाला. घटनेची माहिती मिळताच दक्षिण वाहतूक पोलिसांनी घटनास्थळी भेट देऊन पाहणी केली. ही घटना दक्षिण वाहतूक पोलीस ठाण्याच्या हद्दीत घडली आहे. स्थानिक रहिवासी रेखा कोरी शेट्टी यांनी सांगितले की काँग्रेस रोडवर रोजच अपघात घडत आहेत. ट्रकने दुचाकीस्वाराला धडक दिल्यामुळे त्याचा जागीच मृत्यू झाला. टिळकवाडी येथील काँग्रेस रोडवरील दुसऱ्या रेल्वे गेटजवळ मोठ्या प्रमाणात वाहतूक असते. येथे तातडीने स्पीड ब्रेकर बसवावेत तसेच जड वाहनांच्या प्रवेशावर बंदी घालावी अशी मागणी त्यांनी केली. ಸರ್ ಆ್ಯಕ್ಚುಲಿ ನಮ್ಗೆ ಭಾಳ ಬೇಜಾರಿದೆ. ಇವತ್ತಿನ ದಿನ ಭಾಳ ಬೇಜಾರಿದೆ. ಪ್ರತಿದಿನ ಇದು ನಾವು ನೋಡೋಕೆ ಸಿಗ್ತದೆ. ಇವತ್ತಿನ ದೃಶ್ಯ ಅಂತೂ ಭಾಳ ಬೇಜಾರಾಯಿತು. ಆ್ಯಕ್ಚುಲಿ ಅವ್ರು ಗಂಡ್ಮಕ್ಳು ಹೆಣ್ಮಕ್ಳು ಗೊತ್ತಿಲ್ಲ. ನಾವು ಇಲ್ಲೇ ಬಾಜು ಅಪಾರ್ಟ್ಮೆಂಟ್ನಾಗ ಇರ್ತೇವೆ. ಇದು ಕಾಂಗ್ರೆಸ್ ರೋಡು, ಟಿಳಕವಾಡಿದು ಕಾಂಗ್ರೆಸ್ ರೋಡು. ಇದು ಬಾಜು ನಾವು ಇಲ್ಲೇ ಅಪಾರ್ಟ್ಮೆಂಟ್ನಾಗ ಇರೋದ್ರಿಂದ ಇಲ್ಲಿ ಆವಾಜ್ ಆಯಿತು. ಒಮ್ಮೆ ಟ್ರಕ್ ಎಲ್ಲ ಆಕ್ಸಿಡೆಂಟ್ ಮಾಡಿ ಹೋಯ್ತದು ಒಬ್ಬರ ಮೇಲೆ. ಅವರು SS 125 ಬೈಕ್ ಮೇಲೆ ಇದ್ರು. ಅವರು ಲೇಡಿನೋ ಜೇಂಟ್ಸೋ ಗೊತ್ತಿಲ್ಲ. ಯಾಕಂದರೆ ಪೂರ್ಣ ಸ್ಮ್ಯಾಶ್ ಆಗಿಬಿಟ್ಟಿದೆ ಅದು ಎಲ್ಲ ಬಾಡಿ. ಸೊ ನಾವು ಬಂದು ಎಲ್ಲ ಬಟ್ಟೆ ಹಾಕಿ ಏನೇನು ಮಾಡಿದ್ದೀವಿ ಅದೆಲ್ಲ ಮಾಡಬೇಕಾಗಿತ್ತು. ಅದನ್ನೆಲ್ಲ ಪ್ರೊಸೆಸ್ ಮಾಡಿದ್ದೀವಿ. ಬಟ್ ಅವರು ಉಳಿಲಿಲ್ಲ, ಸ್ಪಾಟ್ ಹೋದರು. ನಮ್ಮ ಕಣ್ಣು ಎದುರುಗಡೆನೇ ಹೋಗಿತ್ತು. ಅದು ನಾವು ಬರೋ ಮುಂಚೆನೇ ಹೋದ್ರು ಅನ್ಕೋತೀವಿ. ಟ್ರಕ್ ಆಕ್ಸಿಡೆಂಟ್ ಮಾಡಿತ್ತು ಅದು. ಬಟ್ ಇದು ಪ್ರತಿದಿನ ನಡೀತೈತೆ. ಇವತ್ತಷ್ಟೇ ಅಲ್ಲ, ಇದು ಪ್ರತಿದಿನ ನಡೀತೈತೆ. ಅದು ನಮ್ಗೆ ಭಾಳ ಬೇಜಾರು ವಿಷಯ. ಯಾಕಂದರೆ ನಾವು ಪ್ರತಿ ದಿವಸ ಏನೋ ಒಂದು ಬೆಡ್ಶೀಟ್ ಹಾಕೋದು, ಟವೆಲ್ ಹಾಕೋದು ಎಲ್ಲ ಮಾಡ್ತಾ ಇರ್ತೀವಿ. ಅದು ನಮಗೆ ಏನಾಗಿದೆ, ಇದಕ್ಕೊಂದು ಸ್ಟಾಪ್ ಅನ್ನೋದು, ಫುಲ್ ಸ್ಟಾಪ್ ಅನ್ನೋದು ಬೇಕಲ್ಲ. ಪ್ರತಿ ದಿವಸ ಎಲ್ಲ MLA ಅಡ್ಡಾಡ್ತಾರೆ, MP ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತಾರೆ. ಬಟ್ ನೀವು ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲಿ ದಯವಿಟ್ಟು. ಯಾಕಂದ್ರೆ ಇಲ್ಲಿ ಏನಾದರೂ ಹಂಪ್ ಫೆಸಿಲಿಟಿ ಮಾಡಿರಿ. ಮತ್ತು ಡೇ ಟೈಮು ಮಕ್ಕಳು ಇಲ್ಲೇ ಕಾಲೇಜು ಎಲ್ಲ ಟ್ಯೂಷನು ಎಲ್ಲ ಸ್ಕೂಲು ಎಲ್ಲ ಇದ್ದಾವೆ. ದಯವಿಟ್ಟು ಇಲ್ಲಿ ಹಂಪ್ ಹಾಕ್ಸಿ. ಮತ್ತು ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಇಲ್ಲಿ ಡೇ ಟೈಮಲ್ಲಿ ದಯವಿಟ್ಟು ಎಂಟ್ರಿ ಕೊಡಬೇಡ್ರಿ. ಯಾಕಂದರೆ ಅವರು ಕುಡಿದಿರ್ತಾರೋ ಏನು ಮಾಡಿರ್ತಾರೋ ಅದು ದೇವರ. ಫುಲ್ ಸ್ಪೀಡ್ ಬರ್ತಾರೆ ಟ್ರಕ್ ಎಲ್ಲ. ಸಾರಿ, ಸ್ಪೀಡ್ ಫುಲ್ ಸ್ಪೀಡ್ ಬರ್ತಾ? ಫುಲ್ ಸ್ಪೀಡ್. ಅವರು ಬಂದರು, ಇವರು ಬಂದರು. ಅದು ಒಂದು ಸ್ವಲ್ಪ ಇದೆಲ್ಲ ಬೇರೆ ಪ್ರಾಬ್ಲಮ್ಮು ಇದ್ದಾವೆ. ಹಿಂಗಾಗಿ ಅವರು ಒಂದು ಸ್ಪೀಡ್ ಗಾಡಿಯಲ್ಲಿ ಬಂದರು ಅಂತ ಎಲ್ಲ ಇದ್ದವರು, ಲೋಕಲ್ ಇದ್ದವರು, ಅಕ್ಕಪಕ್ಕ ಇದ್ದವರು, ಸ್ಪಾಟಲ್ಲಿ ಇದ್ದವ್ರು ಹೇಳ್ತಾ ಇದ್ರು. ಕೇಳಿ ಬೇಜಾರಾಯಿತು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದಕ್ಕೆ ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಬೇಕು. ಮತ್ತು ಇನ್ನೊಂದು, ಇಲ್ಲಿ ಟ್ರಕ್ಗಳನ್ನ, ದೊಡ್ಡ ದೊಡ್ಡ ಟ್ರಕ್ಗಳನ್ನ, ಹೆವಿ ವೆಹಿಕಲ್ಸನ್ನ ಇಲ್ಲಿ ಪಾಸ್ ಮಾಡೋಕ್ಕೆ ಕೊಡಬೇಡ್ರಿ. ಡೇ ಟೈಮಲ್ಲಿ ಪಾಸ್ ಮಾಡೋಕ್ಕೆ ಕೊಡಬೇಡ್ರಿ. ಎಲ್ಲರೂ ಬಿಸಿ ಇರ್ತಾರೆ. ಆಫೀಸ್ ಟೈಮು, ಸ್ಕೂಲ್ ಟೈಮು ಎಲ್ಲ ಇರುತ್ತೆ. ದಯವಿಟ್ಟು ಇವತ್ತು ಕಳಕಳಿ ವಿನಂತಿ. नमस्कार, मी श्रद्धा बोलते. हा एक चौक आहे. इथं ऍक्सिडेंट स्पॉट म्हणतात. रोज डेली 2 ते 3, 4 होतातच इथे. एक तर रॉंग साईडने येतात आणि स्पीड ब्रेकर नाही आहे आणि फुल स्पीडनं. आणि रात्रीचं तरी इतका धुमाकूळ असतो मुलांचा की ते बाईक घेऊन ना इथून हे काढलेले असतात, त्यांनी रेस काढलेले असतात. रात्री 1:30 वाजेपर्यंत आम्हाला झोपच नाही लागत. इतका रूल्स आणि हे सगळे इथले मोडलेले आहेत. प्लीज प्रशासनाने इथं लक्ष द्यावं. स्पीड ब्रेकर, स्पीड लिमिट आणि रूल्स. मेन म्हणजे रॉंग साईडने येतात, रॉंग साईडने जातात, त्यामुळे हे ऍक्सिडेंट खूप होतात. थँक्यू. फर्स्ट गेटला क्रॉस केलेला आहे, तिथे बंद केल्यामुळे इकडून येतात लोक. त्यामुळे इथे त्यामुळे इथे हा ऍक्सिडेंट स्पॉटच झालेला आहे. आणि ह्या भीतीने आम्ही आमच्या मुलांना खेळायला सुद्धा खाली सोडत नाही. इतक्या स्पीडनं गाड्या येतात, हे होतात, म्हणून आम्ही अजिबात सोडत नाही. तर प्रशासनाने प्लीज. दरवेळी अपघात झाल्यानंतर जड वाहनांवर बंदी घालण्याची मागणी केली जाते. मात्र पोलीस प्रशासन अपघात प्रकरणांना गांभीर्याने घेत नसल्याचा आरोप करत नागरिकांनी तीव्र संताप व्यक्त केला. कृष्णा कांबळे, KMM मराठी, बेळगाव.